ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಡೇವಿಡ್ ಕೊಕ್ಕಡ. ಸಾಮಾನ್ಯವಾಗಿ ನಾವೆಲ್ಲರೂ ಕಾಳು ಮೆಣಸು ಕೃಷಿಯನ್ನು ಮಾಡುತ್ತಾ ಇದ್ದೇವೆ. ಕಾಳು ಮೆಣಸಿನ ನಾಟಿ ಮಾಡಲು ಒಂದೊಂದು ರೀತಿಯಲ್ಲಿ ಸಸಿಗಳನ್ನು ನಾವು ತಯಾರು ಮಾಡುತ್ತೇವೆ. ಕೆಲವರು ನೇರವಾಗಿ ಬಳ್ಳಿಯಿಂದ ಕತ್ತರಿಸಿ ಮರದ ಬುಡಕ್ಕೆ ನಾಟಿಯನ್ನು ಮಾಡುತ್ತಾರೆ. ಕೆಲವರು ಅದನ್ನು ಈ ಬುಟ್ಟಿಯಲ್ಲಿ ಹಾಕಿ ಅದನ್ನು ತೊಟ್ಟೆಯಲ್ಲಿ ಹಾಕಿ ಒಂದು ಸಸಿಯನ್ನು ಮಾಡುತ್ತಾರೆ. ಇನ್ನು ನರ್ಸರಿ ಮಾದರಿಯಲ್ಲಿ ಸಸಿಯನ್ನು ಮಾಡುವುದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ. ಹಾಗೆ ಬಹಳಷ್ಟು ಬೇರೆ ಬೇರೆ ವಿಧಾನಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ನರ್ಸರಿ ಮಾದರಿಯಲ್ಲಿ ಮಾಡುವುದನ್ನು ಕೂಡ ನಾವು ನೋಡಿದ್ದೇವೆ. ಈ ರೀತಿಯಾಗಿ ನೆಲದಲ್ಲಿ ಹರಡಿಕೊಂಡಿರುವ ರನ್ನರ್ಸ್ಗಳನ್ನು ಬಳಸಿಕೊಂಡು ನಾವು ಸಸಿ ಮಡಿಯನ್ನು ತಯಾರು ಮಾಡಬಹುದು. ಈ ಬಳ್ಳಿಗಳನ್ನು ಕತ್ತರಿಸಿ ನಾಟಿ ಮಾಡಿ ಅದರ ನರ್ಸರಿ ನಾವು ಮಾಡಬಹುದಾಗಿರುತ್ತದೆ. ಇದು ನೋಡಿ, ಇದು ನಾವು ಬೆಳೆದಿರ್ತಕ್ಕಂಥ ಒಂದು ಕಾಳು ಮೆಣಸಿನ ಬಳ್ಳಿ, ತೆಂಗಿನ ಮರಕ್ಕೆ ಹಬ್ಬಿಸಿರುವಂಥದ್ದು. ಇದು ಯಾವ ರೀತಿಯಲ್ಲಿ ಕಾಳು ಮೆಣಸನ್ನು ಕೊಡ್ತಾ ಇದೆ, ಬೆಳೆದು ನೋಡಿ ಎತ್ತರ ಮೇಲಭಾಗಕ್ಕೆ ಹೋಗಿದೆ ನೋಡಿ. ಇದು ನಾವು ಬೆಳೆದಿರತಕ್ಕಂಥ ಒಂದು ಕಾಳು ಮೆಣಸಿನ ಒಂದು ಬಳ್ಳಿ. ಇದು ತುಂಬ ಹಳೆಯದು, ತುಂಬ ವರ್ಷಗಳಿಂದ ಬೆಳೆಸಿರುವಂಥ ಒಂದು ಕಾಳು ಮೆಣಸಿನ ಬಳ್ಳಿ ಆಗಿರ್ತದೆ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ನರ್ಸರಿ ಮಾದರಿಯಲ್ಲಿ ಸಸಿಯನ್ನು ತಯಾರು ಮಾಡಬಹುದು ಅಥವಾ ನರ್ಸರಿಯನ್ನು ಯಾವ ರೀತಿ ಕಾಳು ಮೆಣಸಿನ ಬಳ್ಳಿಯನ್ನು ಬಳಸಿಕೊಂಡು ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಬೆಳ್ತಂಗಡಿ ತಾಲೂಕಿನ ಮಚ್ಚಿನ ಗ್ರಾಮದ ಶ್ಯಾಮಸುಂದರ ಭಟ್ ರವರು ಯಾವ ರೀತಿಯಲ್ಲಿ ಈ ನರ್ಸರಿಯನ್ನು ತಯಾರು ಮಾಡಬಹುದು, ನರ್ಸರಿಯ ಮಾದರಿಯಲ್ಲಿ ನಾವು ಯಾವ ರೀತಿ ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಬಹುದು ಎಂಬುದನ್ನು, ಮತ್ತು ಯಾವ ರೀತಿ ನರ್ಸರಿಯಲ್ಲಿ ತಯಾರು ಮಾಡುವ ಹಾಗೆ ಗಿಡವನ್ನು ನಾವು ತಯಾರಿ ಮಾಡಬಹುದು, ತೊಟ್ಟೆಯ ಅಥವಾ ಈ ಪ್ಲಾಸ್ಟಿಕ್ಕಿನ ಒಂದು ಸಣ್ಣ ಒಂದು ಈ ಕವರ್ನಲ್ಲಿ ಹಾಕಿ ಯಾವ ರೀತಿ ತಯಾರು ಮಾಡಬಹುದು, ಅದಕ್ಕೆ ಯಾವ ಯಾವ ಮಾಧ್ಯಮಗಳನ್ನು ಬಳಸಿ ತಯಾರು ಮಾಡಬೇಕು ಎಂಬುದನ್ನು ಅವರು ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿಕೊಟ್ಟಿರುತ್ತಾರೆ. ಮಿತ್ರರೇ, ನಾನೀಗ ನರ್ಸರಿಯವರು ಸುಲಭದಲ್ಲಿ ಕಾಳು ಮೆಣಸಿನ ಗಿಡ ಮಾಡುವ ಒಂದು ವಿಧಾನವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಕಾಳು ಮೆಣಸಿನ ಗಿಡ ಮಾಡುವಾಗ 2 ಅಥವಾ 3 ಗಂಟುಗಳನ್ನು ಬಳಸ್ತೇವೆ. ಆದರೆ ನರ್ಸರಿಯವರು ಬರೀ 1 ಗಂಟನ್ನು ಮಾತ್ರ ಬಳಸ್ತಾರೆ. ಅದು ಹೇಗೆ ಅಂತೇಳಿ ನಾನು ನಿಮಗೆ ಹೇಳ್ತೇನೆ ನೋಡಿ. ಮೊದಲು ಮಣ್ಣನ್ನು ಹೀಗೆ ತೊಟ್ಟೆಯಲ್ಲಿ ತುಂಬಿಸಿ ಇಟ್ಟುಕೊಳ್ಳಿ. ಇದರಲ್ಲಿ 3 ಪಾಲು ಮಣ್ಣಿಗೆ 1 ಪಾಲು ಹೊಯ್ಗೆ ಹಾಕಿದ್ದೇನೆ. ಹೊಯ್ಗೆ ಅಂದರೆ ಮರಳು ಇಲ್ಲದಿದ್ದರೂ ಆಗ್ತದೆ, ಮಾತ್ರ ಮಣ್ಣಿನಲ್ಲಿ ಕಲ್ಲುಗಳು ಇರಬಾರ್ದು. ನಂತರ ನೀರು ಹಾಕಿ ಹೀಗೆ ಸ್ವಲ್ಪ ಟೈಟ್ ಮಾಡಿ ಅದನ್ನು ಇಟ್ಕೋಬೇಕು. ಅಂದರೆ ಒಳಗಡೆ ಯಾವುದೇ ಏರ್ ಗ್ಯಾಪ್ ಇರಬಾರ್ದು. ಏರ್ ಗ್ಯಾಪ್ ಇದ್ದರೆ ಬೇರೆ ಬರುವುದಿಲ್ಲ. ಇನ್ನು ನಾವು ಕಟ್ಟಿಂಗ್ಸನ್ನು ನೋಡಿ ಹೀಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಬರೀ 1 ಗಂಟು ಮಾತ್ರ, ಅಲ್ಲದೆ ಇದರಲ್ಲಿ ಯಾವುದೇ ಬೇರು ಇರಬಾರ್ದು. ನಂತರ ಅಡಿಭಾಗವನ್ನು ಹೀಗೆ ಸ್ವಲ್ಪ ಓರೆ ಕಟ್ ಮಾಡಿಕೊಳ್ಬೇಕು. ನಂತರ ಇದನ್ನೀಗ ನೋಡಿ ಹೀಗೆ ತೂರಿಸಿಡಬೇಕು. ಎಷ್ಟು ತೂರಿಸಬೇಕು ಅಂತ ಹೇಳಿದರೆ ನೋಡಿ, ಮಣ್ಣು ಜಸ್ಟ್ ಅದಕ್ಕೆ ತಾಗುವಷ್ಟು ಇಡಬೇಕು ನೋಡಿ. ಹೀಗೆ ಒಂದು ತೊಟ್ಟೆಯಲ್ಲಿ ನಾವು 2 ಕಟಿಂಗ್ಸ್ ಹಾಕ್ಬೋದು. ಇಲ್ಲಿ ನಾವು ಎಲೆ ಸಮೇತ ಹಾಕಬೇಕಾಗ್ತದೆ. ನಾನು ಬಳಸಿದ ಮಣ್ಣಿನಲ್ಲಿ ಸ್ವಲ್ಪ ಕಲ್ಲುಂಟು, ಆದ್ದರಿಂದ ಅದು ಸಲೀಸಾಗಿ ಹೋಗ್ತಾ ಇಲ್ಲ. ಸಲೀಸಾಗಿ ಹೋಗಬೇಕು. ನಂತರ ಹೀಗೆ ಸ್ವಲ್ಪ ಬುಡಕ್ಕೆ ಪ್ರೆಸ್ ಮಾಡಿ ಬಿಡಿ. ಹೀಗೆ ಬೆರಳಿನಿಂದ ಬುಡವನ್ನು ಪ್ರೆಸ್ ಮಾಡಬೇಕು. ನಂತರ ಈ ಗಿಡವನ್ನು ಒಂಥರ ಪಾಲಿ ಹೌಸ್ನಲ್ಲಿ ಇಡಬೇಕು. ಪಾಲಿ ಹೌಸ್ ಹೇಗೆ ಮಾಡಬೇಕು ಅಂತೇಳಿ ನೋಡಿ. ಇದು ನಾನು ಪಾಲಿ ಹೌಸು ನಿನ್ನೆ ಸುಮಾರು 250 ಗಿಡ ಹಾಕಿದ್ದೇನೆ ನೋಡಿ, ಹೀಗಿದೆ. ಇದನ್ನು ನೀವು ಸುಲಭದಲ್ಲೇ ಮಾಡ್ಕೋಬೋದು. ಬದಿಯಲ್ಲಿ ಕಲ್ಲು ಏನಾದರೂ ಕಟ್ಟಿ ಅದರ ಮೇಲೆ ಮರದ ಪೀಸ್ ಇಟ್ಟು ಹೀಗೆ ಸಿಲ್ಪಾಲಿನ ಶೀಟ್ ಹಾಕಬೇಕು. ಸಿಲ್ಪಾಲಿನ ಶೀಟನ್ನು ಹೀಗೆ ಫುಲ್ ಕವರ್ ಮಾಡಿ ಅದಕ್ಕೆ ಬದಿಯಲ್ಲಿ ಫುಲ್ಲು ರೋಡ್ ಇಡಬೇಕು. ಇದು ವ್ಯವಸ್ಥೆ ಸರಿ ಆಗಲಿಲ್ಲ ಇನ್ನೂ ಸಹ, ಸ್ವಲ್ಪ ಪ್ಯಾಚ್ ವರ್ಕ್ ಉಂಟು. ಸುಮಾರು 15 ದಿವಸ ಬಿಟ್ಟು ಒಳಗಡೆ ಒಮ್ಮೆ ನೋಡಬೇಕು. ಅದರಲ್ಲಿ ತೇವಾಂಶ ಎಷ್ಟು ಅಂತೇಳಿ ಪರೀಕ್ಷಿಸಿ ಒಮ್ಮೆ ಬ್ಲೈಟ್ಯಾಕ್ಸ್ ಅದಕ್ಕೆ ಚಿಮುಕಿಸುವುದು ಒಳ್ಳೆಯದು. ಸಾಮಾನ್ಯವಾಗಿ ಎಲೆ ಸಾಯುವುದಿಲ್ಲ. ನಂತರ ಮೇಲೆ ಮಾತ್ರ ಬಿಸಿಲು ಬೀಳಬಾರ್ದು ನೋಡಿ. ನಾನು ಮೇಲೆ ಮಾಡಿದ್ದೇನೆ, ಈ ಮಾಡಿನಲ್ಲಿ ಮನೆ ಎದುರುಗಡೆ ಮಾಡಿದ್ದೇನೆ. ಇಲ್ಲಿ ಸ್ವಲ್ಪ ಸಮಸ್ಯೆ ಇದೆ ನನಗೆ. ಬೆಳಿಗ್ಗೆ ಸ್ವಲ್ಪ ಬಿಸಿಲು ಬೀಳ್ತದೆ 9:30ವರೆಗೆ. ಸುಮಾರು 3 ತಿಂಗಳಲ್ಲಿ ನಮಗೆ ಗಿಡ ಹೊರಗಿಡಲಿಕ್ಕೆ ರೆಡಿ ಆಗ್ತದೆ. ಇಲ್ಲಿ ನಾನು ಒಂದು ವಿಚಾರವನ್ನು ಎಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮತ್ತು ನಾನು ಎಲ್ಲರಲ್ಲಿ ಕೇಳಿಕೊಳ್ತೀನಿ. ಯಾಕಂತ ಹೇಳಿದರೆ,
ಈಗ ನಾನು ಇತ್ತೀಚೆಗೆ ಮತ್ತು ಬಹಳ ಹಿಂದೆ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಜನಗಳಲ್ಲಿ ಮಾತನಾಡುವಾಗ ಕೆಲವರಿಗೆ ಏನಂತ ಹೇಳಿದರೆ ಕೃಷಿಯನ್ನು ಎಂದು ಹೇಳಲಿಕ್ಕೆ ಒಂದು ರೀತಿಯಲ್ಲಿ ನಾಚಿಕೆ, ಹಿಂಜರಿಕೆ ಮತ್ತು ಏನೋ ಒಂದು ತಿರಸ್ಕಾರ ಭಾವನೆ. ಯಾಕಂತ ಹೇಳಿದರೆ ನಮ್ಮ ಜನಗಳಿಗೆ ಬೇರೆ ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಕೆಲಸ ಮಾಡೋದು, ಹೊರಗಡೆ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡೋದು ಮಾತ್ರ ಒಂದು ಖುಷಿಯ ವಿಚಾರ ಮತ್ತು ಒಂದು ಒಳ್ಳೆಯ ವಿಚಾರ, ಒಂದು ಗ್ರೇಟ್ ಅನ್ನುವಂಥ ಒಂದು ಮನೋಭಾವನೆ ಇದೆ. ಆದ್ದರಿಂದ ನಾನು ಹೇಳುವಂಥದ್ದು ಬಹಳಷ್ಟು ಯುವಕರು ಇವತ್ತು ಕೃಷಿಯನ್ನು ಮಾಡುತ್ತಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಪಾದನೆ ಮಾಡೋದು, ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಆದರೆ ಅವರಲ್ಲಿ ಮಾತನಾಡುವಾಗ ಕೇಳಿದರೆ ನೀವು ಏನು ಮಾಡ್ತೀರಾ ಅಂತ ಕೇಳಿದರೆ ನಾನು ಮನೆಯಲ್ಲಿ ಎಂದು ಹೇಳುವುದು. ಅದು ದಯವಿಟ್ಟು ಆ ರೀತಿ ಹೇಳ್ಬೇಡಿ. ಮನೆಯಲ್ಲಿ ಕೂತ್ಕೊಂಡಿದ್ದರೆ ಸುಮ್ಮನೆ ಕಾಲಾವಕಾಶ ಮಾಡುವುದಲ್ಲ. ನಾನು ಕೃಷಿ ಮಾಡುತ್ತಿದ್ದೇನೆ ಎಂದು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳಬೇಕು. ಯಾಕಂದರೆ ಕೃಷಿ ನಮ್ಮ ದೇಶದ ಬೆನ್ನೆಲುಬು. ನಮ್ಮ ದೇಶವು ಕೂಡ ಕೃಷಿ ಪ್ರಧಾನವಾದಂತಹ ದೇಶ. ಈ ಪ್ರಪಂಚವು ಕೂಡ ಕೃಷಿಯ ಮೇಲೆ ನಿಂತಿದೆ. ಜೀವನ, ಆಹಾರ, ಆರೋಗ್ಯ ಎಲ್ಲವೂ ಕೂಡ. ಅದರಿಂದ ಕೃಷಿಯ ಬಗ್ಗೆ ಕೀಳರಿಮೆ ಮಾಡುವುದು, ಪಟ್ಟುಕೊಳ್ಳುವುದು ಖಂಡಿತವಾಗಿಯೂ ಬೇಡ. ಯಾಕಂದರೆ ಇವತ್ತು ಬಹಳಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಗಳು, LLB ಮಾಡಿದಂಥವರು, ಡಾಕ್ಟರ್ಗಳು, ಇಂಜಿನಿಯರ್ ಎಲ್ಲರೂ ಕೂಡ ಕೃಷಿಯ ಕ್ಷೇತ್ರಕ್ಕೆ ಬಂದು ಕೃಷಿಯನ್ನು ಮಾಡಿ ಭಾಳಷ್ಟು ಜನ ಯಶಸ್ವಿಯಾಗಿರುವ ಕಥೆಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ದಯವಿಟ್ಟು ಎಲ್ಲರೂ ಕೂಡ ನಾವು ಕೃಷಿಕರು ಅಥವಾ ರೈತರು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಬೇಡ. ಹೆಮ್ಮೆಯಿಂದ ಧೈರ್ಯವಾಗಿ ಎಲ್ಲೂ ಕೂಡ ನಾವು ಕೃಷಿಕರು ಎಂದು ಹೇಳಿರಿ, ಕೃಷಿಕರು ಎಂದು ಬರೆಯಿರಿ ಪುಸ್ತಕಗಳಲ್ಲಿ, ಎಲ್ಲಿಯಾರು ಬರೆಯುವಂಥ ಸಂದರ್ಭಗಳು ಬಂದಾಗ. ಆದ್ದರಿಂದ ಇದೊಂದು ಬಹಳ ಒಂದು ಮುಖ್ಯವಾದ ವಿಚಾರ ಆಗಿರುತ್ತೆ ಬಂಧುಗಳೇ. ದಯವಿಟ್ಟು ಇದನ್ನು ಗಮನಿಸಿ. ನಮ್ಮ ಈ ವಿಡಿಯೋ ವಿಚಾರಗಳು ನಿಮಗೆ ಇಷ್ಟವಾದರೆ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಹೆಚ್ಚು ಜನಗಳಿಗೆ ಈ ವಿಡಿಯೋಗಳನ್ನು ತಲುಪಿಸಲಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.